H1N1 ವೈರಸ್ನ ಭೀತಿಗೆ ಹಕ್ಕಿ ಜ್ವರದ ಭೀತಿಗೆ ಈಗಾಗಲೇ ಕುಕ್ಕುಟೋದ್ಯಮ ನಲುಗಿ ಹೋಗಿದೆ. ತುಮಕೂರಿನಲ್ಲಿ ನವಿಲುಗಳ ನಿಗೂಢ ಸರಣಿ ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ನವಿಲುಗಳ ಸ್ಯಾಂಪಲ್ ಅನ್ನು ತೆಗೆದು ನೋಡಿದಾಗ, ಮೃತ ನವಿಲುಗಳ ಸ್ಯಾಂಪಲ್ ಅನ್ನು ಪರೀಕ್ಷೆಗೆ ಅಂತ ಕಳಿಸಿದಾಗ ಲ್ಯಾಬ್ನಲ್ಲಿ ಆ ನವಿಲುಗಳಲ್ಲಿ H1N1 ಸೋಂಕಿತ್ತು ಅನ್ನೋದು ದೃಢವಾಗ್ತಾ ಇದೆ. ಏಪ್ರಿಲ್ 16ರಿಂದ ನವಿಲುಗಳ ಸರಣಿ ಸಾವು ಸಂಭವಿಸಿತ್ತು. 11 ದಿನಗಳಲ್ಲಿ 44 ನವಿಲುಗಳು ಮೃತಪಟ್ಟಿದ್ವು. ತುಮಕೂರು ತಾಲೂಕಿನ ಉರುಡಿಗೆರೆ, ಗುಳ್ಳೂರು, ಬೊಮ್ಮನಹಳ್ಳಿ, ಟಿಜಿಪಾಳ್ಯ ಸುತ್ತಮುತ್ತ ನವಿಲುಗಳ ಕಳೆಬರಹ ಪತ್ತೆಯಾಗಿತ್ತು. ಇಷ್ಟೊಂದು ಏಕಾಏಕಿ ಸಾವನ್ನಪ್ತಾ ಇದೆಯಲ್ಲ ಅಂತ ಹೇಳಿ ಅರಣ್ಯ ಇಲಾಖೆಗೂ ಡೌಟ್ ಬಂದಿದೆ. ಆರೋಗ್ಯ ಇಲಾಖೆ ಕೂಡ ಇಲ್ಲಿ ಲ್ಯಾಬ್ಗೆ ಸ್ಯಾಂಪಲ್ಸನ್ನು ಕಳಿಸಿದಾಗ ಕಳಿಸಿರುವಂತಹ ಸ್ಯಾಂಪಲ್ನಲ್ಲಿ H1N1 ಅಂದರೆ ಹಕ್ಕಿ ಜ್ವರದ ಸೋಂಕು ಪತ್ತೆಯಾಗಿರೋದು ತಿಳಿದು ಬರ್ತಾ ಇದೆ. ಈಗೇನು ಮಾಡ್ತಾರೆ ಆ ಜಾಗನ ಅಂತ ಕೇಳಿದ್ರೆ, ಫಸ್ಟು ಕಂಟ್ಯಾಮಿನೇಟೆಡ್ ಝೋನ್ ಅಂತ ಇದನ್ನು ಘೋಷಿಸ್ತಾರೆ. ಆ ಬಫರ್ ಝೋನ್ ಆಲ್ಮೋಸ್ಟ್ ಈ ಹಕ್ಕಿ ಜ್ವರದ ಪ್ರಕರಣಗಳು ಪತ್ತೆಯಾದಂತಹ 20 ಕಿಲೋಮೀಟರ್ ಇರುತ್ತಲ್ಲ, ಆ 20 ಕಿಲೋಮೀಟರನ್ನು ಸ್ಯಾನಿಟೈಸ್ ಮಾಡುವಂತಹ ಕೆಲಸ ಮಾಡ್ತಾರೆ. ಮತ್ತು ಅಲ್ಲೇನಾದರೂ ಕುಕ್ಕುಟೋದ್ಯಮದ ಬಿಸ್ನೆಸ್ ಇದ್ದರೆ ವೈಜ್ಞಾನಿಕವಾಗಿ ಅದನ್ನೆಲ್ಲ ಕೋಳಿಗಳನ್ನು ಹತ್ಯೆ ಕೂಡ ಮಾಡಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್. ಈ ಹಕ್ಕಿ ಜ್ವರ ಸ್ಪ್ರೆಡ್ ಆಗಿರುವಂತಹ ತೀವ್ರತೆ ಎಷ್ಟು ಅಂತ, ಈಗ ಸದ್ಯಕ್ಕೆ ಏನೇನು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ? ಸ್ಥಳೀಯವಾಗಿ ಏನಾದರೂ ಈ ಚಿಕನ್ ಫಾರ್ಮ್ ಹೌಸು ಆ ಥರದ್ದು ಏನಾದರೂ ಇತ್ತಾ? ಕುಕ್ಕುಟೋದ್ಯಮದ ಬಿಸ್ನೆಸ್ಗಳೇನಾದರೂ ನಡೀತಿತ್ತಾ? ಮಮತಾ, ಕಳೆದ 15 ದಿನದ ಹಿಂದೆ ತುಮಕೂರು ತಾಲೂಕಿನ ಹಲವು ಕಡೆಗಳಲ್ಲಿ 20ಕ್ಕೂ ಹೆಚ್ಚು ನವಿಲುಗಳು ಸಂಶಯಾಸ್ಪದವಾದ ರೀತಿಯಲ್ಲಿ ಸಾವನ್ನಪ್ಪಿತ್ತು. ಅದರ ಕಳೆಬರವನ್ನು ಮತ್ತು ಅದರ ಅಂಗಾಂಗಗಳನ್ನು ಎಫ್ಎಸ್ಎಲ್ ಕಳಿಸಲಾಗಿದೆ. ಈಗಾಗ ವರದಿ ಬಂದಿದೆ. ಹಕ್ಕಿ ಜ್ವರ ಅನ್ನುವಂತಹ ರೀತಿಯಲ್ಲಿ ಅದು ದೃಢಪಟ್ಟಿರುವಂತದ್ದು. ಆದ್ರೆ ಯಾವುದೇ ಕೋಳಿ ಫಾರ್ಮ್ಗಳಿದೆ, ಅಲ್ಲಿ ಯಾವುದೇ ಆ ರೀತಿಯ ಒಂದು ಅಂಶಗಳು ಪತ್ತೆ ಆಗಿಲ್ಲ. ಅದು ಕೂಡ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಪಶು ಇಲಾಖೆ ಮತ್ತೆ ಗಣಿ ಇಲಾಖೆಯವರು ಎಲ್ಲ ಕಡೆನೂ ಭೇಟಿ ಕೊಟ್ಟು ಅವರಿಗೆ ಕೂಡ ಅರಿವು ಮೂಡಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಆದ್ರೆ ಕೋಳಿಗಳಿಗೆ ಯಾವುದೇ ರೀತಿಯ ಇದು ಇನ್ನೂ ತನಕ ಕಂಡು ಬಂದಿಲ್ಲ. ಅವು ಕೂಡ ಟೆಸ್ಟ್ ಮಾಡಿದ್ದಾರೆ. ಯಾವುದೇ ಆ ರೀತಿಯ ಕಾಯಿಲೆಗಳು ಕಂಡು ಬಂದಿಲ್ಲ. ಕೇವಲ ನವಿಲುಗಳು ಮಾತ್ರ ಆ ರೀತಿಯಲ್ಲಿ ಸಾವನ್ನಪ್ಪಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಮಂಜುನಾಥ್ ತಮ್ಮ ಮಾಹಿತಿಗಾಗಿ.